ಒಮೈಕ್ರಾನ್ ವಿದೇಶದಿಂದ ಬಂದ್ರಷ್ಟೇ ಬರುತ್ತೆ ಅಂದ್ಕೊಂಡಿದ್ರೆ ಮರ್ತು ಬಿಡಿ. ಯಾಕೆ ಗೊತ್ತಾ? ಒಮೈಕ್ರಾನ್ ಕರ್ನಾಟಕದಲ್ಲಿ ಸಮುದಾಯಕ್ಕೆ ಹರಡಿರೋ ಭಯ ಶುರುವಾಗಿದೆ. ಟ್ರಾವೆಲ್ ಇತಿಹಾಸವೇ ಇಲ್ಲದ ವಿದ್ಯಾರ್ಥಿಗಳಿಗೂ ಸೋಂಕು ಬಂದಿರೋದು ಇದಕ್ಕೆಲ್ಲ ಕಾರಣ. ದಕ್ಷಿಣ ಕನ್ನಡ ವಿದ್ಯಾರ್ಥಿಗಳಿಗೆ ಒಮೈಕ್ರಾನ್, ಸಮುದಾಯಕ್ಕೂ ಹಬ್ಬಿದ್ಯಾ ಒಮೈಕ್ರಾನ್. ರಾಜ್ಯದಲ್ಲಿ ದಿನೇ ದಿನೇ ಒಮೈಕ್ರಾನ್ ಹುಚ್ಚಾಟ ಮಿತಿಮೀರಿ ಹೋಗ್ತಿದೆ. ಇಷ್ಟು ದಿನ ವಿದೇಶದಿಂದ ಬಂದವರನ್ನಷ್ಟೇ ಆವರಿಸುತ್ತಿದ್ದ ಒಮೈಕ್ರಾನ್ ಯಾವುದೇ ಪ್ರಯಾಣದ ಇತಿಹಾಸ ಇಲ್ಲದವರನ್ನೂ ಒಮೈಕ್ರಾನ್ ಆವರಿಸುತ್ತಿದೆ. ಅದರಲ್ಲೂ ವಿದ್ಯಾರ್ಥಿಗಳನ್ನೇ ಒಮೈಕ್ರಾನ್ ಆವರಿಸಿಕೊಳ್ತಿದ್ದು, ನಿನ್ನೆ ದಕ್ಷಿಣ ಕನ್ನಡದ 2 ಕಾಲೇಜುಗಳಲ್ಲಿ 5 ವಿದ್ಯಾರ್ಥಿಗಳಿಗೆ ಒಮೈಕ್ರಾನ್ ಕಾಣಿಸಿಕೊಂಡಿದ್ದು, 3ನೇ ಅಲೆ ಮಕ್ಕಳನ್ನ ಆವರಿಸಿಕೊಳ್ತಿದೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಿದೆ. ಬೆಂಗಳೂರಲ್ಲಿ ಜನಸಮೂಹಕ್ಕೂ ಹರಡಿರುವ ಆತಂಕ. ಟ್ರಾವೆಲ್ ಇತಿಹಾಸ ಇಲ್ಲದಿದ್ದರೂ ದಕ್ಷಿಣ ಕನ್ನಡದ ವಿದ್ಯಾರ್ಥಿಗಳಿಗೆ ಒಮೈಕ್ರಾನ್ ಬಂದಿದೆ. ಹಾಗಾದ್ರೆ ಪ್ರತಿದಿನ ಸಾವಿರಾರು ಜನ ವಿದೇಶಗಳಿಂದ, ಅದರಲ್ಲೂ ಹೈರಿಸ್ಕ್ ದೇಶಗಳಿಂದ ಬೆಂಗಳೂರಿಗೆ ಬರ್ತಿದ್ದಾರೆ. ಹೀಗಿರುವಾಗ ಬೆಂಗಳೂರಲ್ಲಿ ಸಮುದಾಯಕ್ಕೆ ಹಬ್ಬುತ್ತಿದೆಯಾ ಒಮೈಕ್ರಾನ್ ಅನ್ನೋ ಆತಂಕ ಸರ್ಕಾರ ಮತ್ತು ಬಿಬಿಎಂಪಿ ನಿದ್ದೆಗೆಡಿಸಿದೆ. ಈಗಾಗಲೇ ಸೋಂಕು ಹೆಚ್ಚಿರುವ ಪ್ರದೇಶಗಳಲ್ಲಿ ಬಿಬಿಎಂಪಿ ಒಮೈಕ್ರಾನ್ ಸೋಂಕು ಪತ್ತೆ ಹಚ್ಚಲು ಮಾದರಿ ಸಂಗ್ರಹಿಸುತ್ತಿದೆ. ಬೊಮ್ಮನಹಳ್ಳಿ, ಮಹದೇವಪುರ, ದಕ್ಷಿಣ ವಲಯ ಕಂಟೈನ್ಮೆಂಟ್ ಝೋನ್ಗಳಲ್ಲಿ 150 ಜನರ ಸ್ಯಾಂಪಲ್ ಸಂಗ್ರಹಿಸಿ ದೆಹಲಿಗೆ ಲ್ಯಾಬ್ಗೆ ಕಳುಹಿಸಿದ್ದು, ಇನ್ನೊಂದು ವಾರದಲ್ಲಿ ಸಮುದಾಯಕ್ಕೆ ಹರಡಿರುವ ಕುರಿತು ವರದಿ ಕೈಸೇರಬಹುದು. 150 ಜನರ ರಿಪೋರ್ಟ್ ಬರ್ತಿದ್ದಂತೆ ಟಫ್ ರೂಲ್ಸ್. ಕ್ರಿಸ್ಮಸ್, ಹೊಸ ವರ್ಷಾಚರಣೆಗೆ ಬ್ರೇಕ್. ಒಮೈಕ್ರಾನ್ ಕೇಸ್ಗಳು 14ಕ್ಕೇರಿದೆ. ಮುಂದೆಯೂ ಏರಿಕೆಯಾಗುವ ಆತಂಕ ಇದೆ. ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಎಚ್ಚರಿಸಿದ್ರೂ ಸರ್ಕಾರ ಕಟ್ಟುನಿಟ್ಟಿನ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿಲ್ಲ. ಈಗ ಹೊಸ ವರ್ಷಾಚರಣೆ ಮತ್ತು ಕ್ರಿಸ್ಮಸ್ಗೆ ಬ್ರೇಕ್ ಹಾಕೋದೇ ಸೂಕ್ತ ಅಂತ ತಜ್ಞರು ಒತ್ತಿ ಹೇಳುತ್ತಿದ್ದಾರೆ. ಬೆಳಗಾವಿ ಕಲಾಪ ಆಗ್ತಿದ್ದಂತೆ ಕ್ರಿಸ್ಮಸ್, ಹೊಸ ವರ್ಷಾಚರಣೆಗೆ ಷರತ್ತು ಹೇರಲು ಬಿಬಿಎಂಪಿ ಸಿದ್ಧತೆ ಮಾಡಿಕೊಳ್ತಿದೆ. ಈ ಕ್ರಿಸ್ಮಸ್ ಮತ್ತೆ ಈ ನ್ಯೂ ಇಯರ್ ಟೈಮಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷದಂತೆ, ಅಂದ್ರೆ ಮುಂದೆ ಕರೋನಾಗೂ ಮುಂಚೆ ಇದ್ದ ವರ್ಷಗಳಂತೆ ಜನ ಸೇರೋದು, ಸಂದಣಿ ಆಗೋದು ಇದೆಲ್ಲ ಸಾಮಾನ್ಯ. ಇದನ್ನು ಈ ಬಾರಿ ಆದಷ್ಟು ಅನಗತ್ಯವಾಗಿ ಎಲ್ಲೂ ಹೋಗದಂತೆ ತಡೆ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಈ ಕಾಯಿಲೆಯನ್ನು ನಿಯಂತ್ರಿಸಬಹುದು. ಸಾರ್ವಜನಿಕರು ನಮಗೆ ಸಹಕರಿಸಬೇಕು. ಅಲ್ಲದೆ ಅಗತ್ಯ ಇದೆ, ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದಲ್ಲಿ ಹೋದ್ರೆ ದಯವಿಟ್ಟು ಕೋವಿಡ್ಗೆ ತಗೋಬೇಕಾದ ಎಲ್ಲಾ ಮುಂಜಾಗ್ರತಾ ಕ್ರಮಗಳು, ಮಾಸ್ಕ್ ಧರಿಸೋದು, ಸ್ಯಾನಿಟೈಸರ್ ಉಪಯೋಗಿಸೋದು. ದೆಹಲಿಯಲ್ಲಿ ಈಗಾಗಲೇ 22 ಜನರಿಗೆ ಒಮೈಕ್ರಾನ್ ತಗುಲಿದೆ. ಇದರ ಮಧ್ಯೆ ಇವತ್ತು ಕೋವಿಡ್ ಸೋಂಕಿತರ ಸಂಖ್ಯೆ 6 ತಿಂಗಳ ಬಳಿಕ ದೆಹಲಿಯಲ್ಲಿ ಏರಿಕೆಯಾಗಿದೆ. ಜೂನ್ 25, 2021ರಿಂದ 2 ಅಂಕಿಯಲ್ಲಿದ್ದ ದೆಹಲಿ ಸೋಂಕು ಇವತ್ತು ಒಂದೇ ದಿನ 107ಕ್ಕೇರಿದೆ. ಇನ್ನು ಒಡಿಶಾದಲ್ಲಿ 3 ಗುಜರಾತ್ನಲ್ಲಿ 2, ಪಶ್ಚಿಮ ಬಂಗಾಳದಲ್ಲಿ 2 ಒಮೈಕ್ರಾನ್ ಸೋಂಕಿನ ಲಕ್ಷಣ ಕಾಣಿಸಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.